ಸರ್ವಜ್ಞನು ದೇವರ ಬಗ್ಗೆ ಹೇಳಿರುವಂತಹ ವಚನ, ಸಣ್ಣನೆಯ ಮಳಲೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಬಾರದೆ ಪಟದೊಳಗೆ ಇರುವಂಥ ತನ್ನೊಳಗೆ ಇರುವನೇ ಸರ್ವಜ್ಞ. ಅಂದರೆ ಸಣ್ಣನು ಉಸುಕಿನ ಕಣದಲ್ಲಿಯೂ ದೊಡ್ಡ ಶಿಲೆಯೊಳಗೆ ಬಣ್ಣ ಕೊಟ್ಟು ಬರೆದ ಚಿತ್ರಗಳಲ್ಲಿಯೂ ವ್ಯಾಪಕನಾದ ದೇವರು ಮನುಷ್ಯನ ದೇಹದಲ್ಲಿ ಇರುವುದಿಲ್ಲವೇ, ಇದ್ದೇ ಇರುವನು ಅಂತ ಸರ್ವಜ್ಞನು ಹೇಳುತ್ತಾನೆ. ಸರ್ವಜ್ಞನು ಈ ವಚನದಲ್ಲಿ ಪರಮಾತ್ಮನಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ ಎಂಬುದನ್ನು ಹೇಳಿದ್ದಾನೆ. ಪರಮಾತ್ಮ ಗೆಣಿಯಿಲ್ಲ, ಬರಕೆ ನಿಚ್ಚಣಿಕ್ಕಿಲ್ಲ, ಹೆರಿಗೆಯಾದ ಮೇಲೆ ಭಯವಿಲ್ಲ, ಮೃತ್ಯುದು ಇರುವರಿಲ್ಲ ಸರ್ವಜ್ಞ. ಅಂದರೆ ವಿಶ್ವವನ್ನು ನಿರ್ಮಿಸಿದ ಪರಮಾತ್ಮನಿಗೆ ಸಮಾನವಾದ ಬೇರೊಂದು ವಸ್ತು ಇಲ್ಲ. ಆಕಾಶಕ್ಕೆ ನಿಚ್ಚಣಿಕೆ ಇಲ್ಲ, ಹಡೆದ ಮೇಲೆ ಸ್ತ್ರೀಯರಿಗೆ ಭಯವಿಲ್ಲ. ಈ ಭೂಮಿಯಲ್ಲಿ ಕಡೆತನಕ ಇರುವಂತಹ ಮನುಷ್ಯರು ಯಾರೂ ಇರುವುದಿಲ್ಲ ಅಂತ ಹೇಳ್ತಾರೆ. ಸರ್ವಜ್ಞನ ಇನ್ನೊಂದು ಅದ್ಭುತವಾದ ವಚನ, ಕ್ಷೀರದೋಳ್ ಗಾತ್ರವಿರಲು ನೀರಿನಲ್ಲಿ ಸಿಲುಕುವುದು, ಅರಗೆ ತೋರದಂತೆ ತನ್ನೊಳಗೆ ಸಾರಿರನು ಶಿವನು ಸರ್ವಜ್ಞ. ಅಂದರೆ ಹಾಲಿನಲ್ಲಿ ತುಪ್ಪವಿದ್ದು ನೀರಿನಲ್ಲಿ ಕಲ್ಮಶವಿದ್ದು ಬರಿಗಣ್ಣಿಗೆ ಹೇಗೆ ಕಾಣುವುದಿಲ್ಲವೋ ಅದರಂತೆ ದೇವರು ಮನುಷ್ಯನ ಶರೀರದಲ್ಲಿ ಅಡಗಿರುವನು. ಅದು ಜ್ಞಾನದಿಂದ ಮಾತ್ರ ಅವನ ವ್ಯಾಪ್ತಿಯು ತಿಳಿಯುವುದು ಅಂತ ಹೇಳ್ತಾರೆ. ಸರ್ವಜ್ಞನ ಇನ್ನೊಂದು ಅದ್ಭುತವಾದ ವಚನ, ಎಲುವಿನ ಸಲೆಚರ್ಮದ ಒದಿಕೆ, ಮಲಮೂತ್ರ ಕ್ರಿಮಿಗಳೋರ್ಗಿರ್ ದೇಹಕ್ಕೆ ಕುಲವಾವುದಯ್ಯ ಸರ್ವಜ್ಞ. ಅಂದರೆ ಒಳಗೆಲ್ಲ ಎಲುವಿನ ಅಂಧಾರವಿದ್ದು ಮೇಲೆ ತೊಗಲಿನ ಒದಿಕೆ ಇದ್ದು ಮಲಮೂತ್ರ ಕ್ರಿಮಿಗಳಿಂದ ತುಂಬಿದ ಈ ದೇಹಕ್ಕೆ ಕುಲ ಯಾವುದು? ಅಂತಹ ಹೊಲಸು ದೇಹಕ್ಕೆ ಕುಲ ಎಂಬುದೇ ಇಲ್ಲ ಎಂದು ಹೇಳುತ್ತಾರೆ. ಸರ್ವಜ್ಞನ ಇನ್ನೊಂದು ಅದ್ಭುತವಾದ ವಚನ, ಕುಲಗೆಟ್ಟವರ ಚಿಂತೆ ಏಳಿಗಿರ್ಪರಂತಲ್ಲ, ಕುಲಗೆಟ್ಟ ಶಿವನು ಮರವಕ್ಕು ಋಷಿಗಳು ಕುಲವಾದರಯ್ಯ ಸರ್ವಜ್ಞ. ಅಂದರೆ ಕುಲಗೆಟ್ಟವರ ಚಿಂತೆಯೊಳಗಿರುವರೆಂದು ನೀನು ತಿಳಿಯಬೇಡ, ಯಾಕಂದರೆ ಕುಲಗೆಟ್ಟ ಶಿವನು ಮರವಕ್ಕು ಋಷಿಗಳು ಗೋತ್ರ ಕರ್ತನಾಗಿರುವನು ಅಂತ ಹೇಳ್ತಾನೆ ಸರ್ವಜ್ಞ. ಸರ್ವಜ್ಞನ ಇನ್ನೊಂದು ಅದ್ಭುತವಾದ ವಚನ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದು ನುಡಿ ಕಲಿತು ವಿದ್ಯೆಯ ಪರ್ವತ ಆದ ಸರ್ವಜ್ಞ. ಅಂದರೆ ನಾನು ವಿದ್ಯೆ ಗರ್ವದಿಂದ ಸರ್ವಜ್ಞನೆಂದು ಹೆಸರಿಟ್ಟುಕೊಂಡಿಲ್ಲ, ಆದರೆ ಎಲ್ಲ ವಿದ್ವಾಂಸರ 16 ಒಂದೊಂದು ಮಾತುಗಳನ್ನು ಕಲಿತುಕೊಂಡು ವಿದ್ಯೆಯ ಸಮೂಹನೇ ಆಗಿರುವೆನು ಅಂತ ಸರ್ವಜ್ಞನು ಹೇಳುತ್ತಾನೆ. ಸರ್ವಜ್ಞನ ಇನ್ನೊಂದು ಅದ್ಭುತವಾದ ವಚನ, ಮನಸ್ಸಿನೋಳ್ ಮೂಸಬಹುದ ಆಸನದಿ ಏಸಿಕೆಯ ಮಲವ ಸೂಸುವುದ ಕಂಡು ಕುಲದೆಸೆಯನ್ನು ಬಿಡರು ಸರ್ವಜ್ಞ. ಅಂದರೆ ಇಡೀ ದೇಹದ ತುಂಬೆಲ್ಲ ಮಾಂಸವೇ ತುಂಬಿದ್ದು ದಿನಾಲೂ ಆಸನದಿಂದ ಏಸಿಕೆಯ ಬರುವ ಮಲವು ಹೊರಬೀಳುವುದನ್ನು ಕಂಡು ಮತ್ತು ಜಾತಿಯ ಆಸೆಯನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಸರ್ವಜ್ಞನ ಇನ್ನೊಂದು ಅದ್ಭುತವಾದ ವಚನ, ಎನ್ನ ಮನಸ್ಸಿಗೆ ನೆನವು ಪನ್ನಗಾದರೆ ಕೊಟ್ಟ, ಭಿನ್ನಾಣದಿಂದ ಸುತ್ತಿಗೈದು ಪಗಳುವೆನು ಚೆನ್ನ ಮೂರ್ತಿಯ ಸರ್ವಜ್ಞ. ಅಂದರೆ ನನಗೆ ಈಶ್ವರನೇ ಜ್ಞಾನವನ್ನು ಕೊಟ್ಟಿರುವನು, ಆದ್ದರಿಂದ ನಾನು ಆ ಈಶ್ವರನ ಸುಂದರವಾದ ಮೂರ್ತಿಯನ್ನು ಭಕ್ತಿಯಿಂದ ಹೊಗಳುವೆನು ಅಂತ ಹೇಳ್ತಾರೆ. ಸರ್ವಜ್ಞನ ಇನ್ನೊಂದು ಅದ್ಭುತವಾದ ವಚನ, ಹೇಳಲಾರೆನು ನಾನು ಹೇಳೇನಲ್ಲ, ಹೇಳಿದ್ದೇನು ಬಾಳಲೋಚನನ ಶರಣರ ಆಳಾಗಿ ಹೇಳಿದೆನು ನೋಡು ಸರ್ವಜ್ಞ. ಅಂದರೆ ನಾನು ವಚನವನ್ನು ನಾನಾಗಿಯೇ ಹೇಳಬೇಕೆಂದು ಅಪೇಕ್ಷೆ ಮಾಡಲಿಲ್ಲ, ಜನರು ಹೇಳೆಂದು ಆಗ್ರಹ ಮಾಡಿದ್ದರಿಂದ ಸೇವಕನ ಶಂಕರನ ಭಕ್ತನಾಗಿ ನನಗೆ ತಿಳಿದಿದ್ದನ್ನು ನಾನು ಹೇಳಿದ್ದೇನೆ. ಅಂದರೆ ವಿದ್ಯೆಯ ಗರ್ವದಿಂದ ಗ್ರಂಥ ರಚನೆಯನ್ನು ಮಾಡಲಿಕ್ಕೆ ಹೋಗಿಲ್ಲ, ಜನರಿಗೆ ಜ್ಞಾನವು ಸದ್ಬುದ್ಧಿಯು ಉತ್ಪನ್ನವಾಗುವುದಕ್ಕಾಗಿ ಶರಣರ ಆಳಾಗಿ ಉಪದೇಶ ಮಾಡಿದ್ದೇನೆ ಎಂದು ಹೇಳುತ್ತಾರೆ. ಸರ್ವಜ್ಞನು ದೇವರನ್ನು ಯಾವ ಥರ ನೋಡಬೇಕು ಅನ್ನೋದನ್ನು ಈ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. 3 ಕಣ್ಣೀಶ್ವರನ ತೋರಿಕೊಡಬಲ್ಲ ಗುರು, ಬೇರೆದರಳೊಂದು ತೆರೆನಿಲ್ಲ ಗುರುಕರಣ ತೋರುವುದು ಅರಣ ಸರ್ವಜ್ಞ. ಅಂದರೆ ಮುಕ್ಕಣ್ಣನಾದ ಈಶ್ವರನನ್ನು ತೋರಿಸಬೇಕಾದರೆ ಗುರುವೇ ಬೇಕಲ್ಲದೆ ಬೇರೆ ಯಾರಿಂದಲೂ ಆ ಕಾರ್ಯ ಸಾಧ್ಯವಾಗುವುದಿಲ್ಲ. ಗುರುವಿನ ಅಂತಃಕರಣದಿಂದಲೇ ಆ ಶಿವನ ದರ್ಶನವಾಗುವುದಲ್ಲದೆ ಮತ್ತಾರಿಂದಲೂ ಅದು ಆಗುವುದಿಲ್ಲ ಅಂತ ಹೇಳ್ತಾರೆ. ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.